ಪ್ರತಿಯೊಬ್ಬ ಯುವ ರೈತರಿಗೆ ನಮಸ್ಕಾರ. ನಮ್ಮ ಜನಗಳು ಏನ್ ಮಾಡ್ತಾರೆ, ಚಿನ್ನದ ಅಂಗಡಿಗೆ ಹೋಗಿ ಅಲ್ಲಿ ವಜ್ರ ಇದೆ, ಚಿನ್ನ ಇದೆ, ಬೆಳ್ಳಿ ಇದೆ, ರತ್ತು ಇದೆ, ರತ್ತು ಮುತ್ತು ಎಲ್ಲ ಇದೆ ಅಂತ ನೋಡ್ತಾರೆ. ನಾವು ಸುಬ್ಬೇಗೌಡರು ತೋಟದಲ್ಲಿ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಚಿನ್ನ ಯಾವುದು, ಇದು ಯಾವುದು, ಚಿನ್ನ ಯಾವುದು, ಡೈಮಂಡ್ ಯಾವುದು, ಗೋಲ್ಡ್ ಯಾವುದು, ರತ್ತು ಮುತ್ತ. ಅವ್ರ ತೋಟದಲ್ಲಿ ಒಂದೊಂದು ಬೆಳೆನೂ ಹೇಳುತ್ತೆ, ಇದು ಚಿನ್ನ, ಇದು ಡೈಮಂಡ್ ಅಂತ. ಇವತ್ತೊಂದು ನಿಮಗೊಂದು ಅವ್ರ ತೋಟದೊಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೀನಿ. ಇದು ಬಯಲ್ಸೀಮೆ, ಮಳೆ ಬೀಳಲ್ಲ. ಇದೊಂದು ಮಲೆನಾಡು ಪ್ರದೇಶ ಮಾಡಿದ್ದಾರೆ. ಇದೊಂದು ಜಾಯ್ಕಾಯಿ ಅಂತ ಬೆಳೀತಾರೆ. ಇದು ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ಏನು ಅಂತ ಕೇಳೋಣ. ಸರ್ ನಮಸ್ತೆ. ಸುಮಾರು ಜನ ಯುವಕರುಗಳು ಫೋನ್ ಮಾಡ್ತಿದ್ದಾರೆ, ಸರ್ ಜಾಯ್ಕಾಯಿ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಡಿ ಅಂತ. ಈ ಜಾಯ್ಕಾಯಿ ಇದೊಂದು ಬಯಲ್ಸೀಮೆ ಪ್ರದೇಶ. ಈ ಬಯಲ್ಸೀಮೆ ಪ್ರದೇಶದಲ್ಲಿ ನಿಮ್ ಜಾಯ್ಕಾಯಿ ಮರ ಬೆಳೆದಿದ್ದೀರಾ. ಇದು ನೀವು ಎಲ್ಲಿ ಕಳಿಸ್ತೀರಾ, ಹೆಂಗ್ ಬೆಳೆಯೋದು, ಇದು ಎಷ್ಟು ತಿಂಗಳಿಗೆ ಎಷ್ಟು ಕೆಜಿ ಬೀಳುತ್ತೆ, ರೇಟ್ ಎಷ್ಟು ಅಂತ ಹೇಳ್ತೀರಾ? ಯಾಕಂದ್ರೆ ಒಂದೊಂದರಲ್ಲೂ ನೀವು ಬೆಳೆ ಬೆಳೆದಿರಾ, ಒಂದು 40 ವೈವಿಧ್ಯಮಯ ಬೆಳೆ ಬೆಳೆದಿದ್ದೀರಾ. ಒಂದೊಂದು ನಿಮ್ಮಲ್ಲಿ ಬೆಳೆಗಳು ಹೇಳುತ್ತೆ, ಒಂದು ಇದು ಚಿನ್ನ, ಇದು ಡೈಮಂಡ್, ಇದು ಗೋಲ್ಡ್ ಅಂತ ಎಲ್ಲ ಭೂಮಿ ತೆಗೆದಾಗ ಕೂತ್ಕೊಳ್ತಾರೆ. ಅದ್ರ ಬಗ್ಗೆ ಮುಂದೆ ರೇಟ್ ಬಗ್ಗೆ ಫೈಟ್ ಮಾಡೋಣ. ಈ ಗಿಡದ ಬಗ್ಗೆ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ? ನೋಡಿ, ಇದು ಜಾಯ್ಕಾಯಿ ಔಷಧಿಗೆ ಉಪಯೋಗಿಸ್ತಕ್ಕಂತ ವಸ್ತು. ಔಷಧಿಗೆ ಆಯುರ್ವೇದಿಕ್ ಔಷಧಿಗೆ ಇದನ್ನ ಮೂಲ ಬೆಳೀತಿದ್ದದ್ದು ನನಗೆ ಗೊತ್ತಿರೋ ಪ್ರಕಾರ ಸೌತ್ ಕೆನರಾ, ನಾರ್ತ್ ಕೆನರಾ ಇಬ್ಬರೇ ಮಾತ್ರ ಮಾಡ್ತಿದ್ದದ್ದು. ಕಾರಣ ಏನಂದ್ರೆ ಅವರು ಈ ನಮ್ಮ ಇದೆ ಆಯುರ್ವೇದಿಕ್ ಔಷಧಿನ ಉಪಯೋಗಿಸ್ತಿದ್ರು. ನಾನು ಸುಳ್ಳ್ಯಕ್ಕೆ ಹೋಗಿದ್ದಾಗ ಒಂದ್ ಕಡೆ ನೋಡಿದೆ. ಒಂದ್ಸಾರಿ ಎಕ್ಸ್ಕರ್ಷನ್ ಹೋಗಿದ್ದು, ಆ ಸುಳ್ಳ್ಯದಲ್ಲಿ ಜೈಕಾಯಿ ಗಿಡ ನೋಡಿದೆ. ಅದು ಜೈಕಾಯಿ ಗಿಡ ಹೆಂಗೆ ಅಂತ ಹೇಳಿದ್ರೆ ಬೆಳೆದರು ಹೆಂಗೆ ಅಂತ ಹೇಳಿದ್ರೆ, ಸುಮಾರು ಒಂದು 15 ವರ್ಷ ಆದ ನಂತರ ಒಂದು ಗಿಡ ಕಡಿಮೆ ಅಂತ ಹೇಳಿದ್ರೆ 6,000 ಇಂದ 5,000 ಕಾಯಿ ಬಿಡುತ್ತೆ. 15 ವರ್ಷ ಆದ್ಮೇಲೆ 6,000 ಕಾಯಿ ಬಿಡುತ್ತೆ. ಇದು ನೋಡಿ, ಇದು 6 ವರ್ಷದ್ದು ನಮ್ದು 7 ವರ್ಷ ಆಗಿದೆ. ಈ 7 ವರ್ಷ ಕನಸ ಆಯ್ತು. ಈ ವರ್ಷ ಚೆನ್ನಾಗಿ ಬಂದಿದೆ. ಎಷ್ಟು ಕಾಯಿ ಬಿಟ್ಟಿದೆ ಸರ್? ಈಗ ಆಲೆ ಬಿಡಿಸಿದೀವಿ, ಆಲ್ರೆಡಿ ಬಿಡಿಸಿದೀವಿ. ಒಂದು 500 ಮೇಲೆ ಬರುತ್ತೆ ಈಗ ಮೊದಲನೇ ಸ್ಟಾರ್ಟಿಂಗ್ ಬೆಲೆ. ಈ ಪಕ್ಕದಲ್ಲಿ ಒಂದ್ ಗಿಡ ಇದೆ ನೋಡಿ, ನೀವು ಅದು ಜೈಕಾಯಿನೇ, ಪೂರ್ಣ ಜೈಕಾಯಿ. ಅದು 1,000 ಮೇಲೆ ಕೊಡ್ತದೆ. 7 ಇಯರ್ಸ್. ಓಕೆ, ನನಗೆ ಒಂದು ಖುಷಿ ಆಯ್ತು. ಈ ಜಾಯಿಕಾಯಿನ ಎಲ್ಲಿ ತಂದ್ರಿ, ಎಲ್ಲಿ ಗಿಡ ನೆಟ್ರಿ, ಒಂದು ಕೆಜಿ ರೇಟ್ ಎಷ್ಟಿದೆ, ನೀವು ಯಾವ ತರ ಪ್ಲಾಂಟ್ ಮಾಡಿದ್ದು, ಮತ್ತೆ ಇದೆಲ್ಲ ಏನಕ್ಕೆಲ್ಲ ಉಪಯೋಗ ಆಗುತ್ತೆ? ನಾವೇನ್ ಮಾಡ್ದು ಅಂತ ಹೇಳಿದ್ರೆ, ತೋಟ ಮಾಡಿದ್ಮೇಲೆ ತೋಟದೊಳಗಡೆ ಬೆಳೆಗಳು ಬರ್ಬೇಕು. ನಿಮ್ಗೆ ಗೊತ್ತಿದ್ದಂಗೆ ಬೇರೆ ಬೆಳೆಗಳಿದ್ರೆ ಚೆನ್ನಾಗಿ ಒಂದಕ್ಕೊಂದು ಕಾಂಪ್ರಮೈಸ್ ಆಗ್ತವೆ. ಹಾಗಾಗಿ ನಾನು ಇದು ಯಾಕೆ ಮಾಡಬಾರ್ದು ಅಂತ ಹೇಳಿ ಇದನ್ನ ಜೈಕಾಯಿನ ಸುಮಾರು ಒಂದು 70 ಗಿಡ ಮಾಡಿಸಿದೀನಿ ನಾನು. 70 ಗಿಡ ಜೈಕಾಯಿ ಇದೆ. ಒಂದ್ ಗಿಡ ಕಡಿಮೆ ಅಂತ ಹೇಳಿದ್ರೆ 500 ಕಾಯಿನೇ ಆ ಕಡೆ 7 ಇಯರ್ಸ್. ಒಂದು ಕೆಜಿ ಇದು 450 ಇಂದ 500 ರೂಪಾಯಿ ಗಂಟ್ಲು ಇದೆ. ಕಾಯಿ ಇದು ಪತ್ರ ಬರುತ್ತೆ. ಈ ಪತ್ರ ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಎಲ್ಲ ಒಂದ್ ಕಡೆ ಇದೆ. ಆ ಪತ್ರ ನೋಡಿದ್ರೆ 2,000 ರೂಪಾಯಿ ಕೆಜಿ. ಆ ಪತ್ರಕ್ಕೆ 2,000 ರೂಪಾಯಿ. ಇದಕ್ಕೆ ಮಾರ್ಕೆಟ್ ಎಲ್ಲಿದೆ ಅಂತ ಹೇಳಿದ್ರೆ, ನೀವು ನಮ್ಮ ತಿಳಿದಿರೋ ಪ್ರಕಾರ ಮಡಿಕೇರಿಲಿದೆ ಮಾರ್ಕೆಟ್. ಬಿಟ್ರೆ ಕೇರಳಕ್ಕೆ ಹೋಗ್ಬೇಕು. ಕೇರಳದಲ್ಲಿ 100ಕ್ಕೆ 99.9 ಆಯುರ್ವೇದಿಕ್. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಆಯುರ್ವೇದಿಕ್ ಹೆಚ್ಚಿಗೆ ಉಪಯೋಗಿಸ್ತಾರೆ. ಇದು 15 ವರ್ಷ ಆದ್ಮೇಲೆ ಒಂದು ಮರ 10 ರಿಂದ 15,000 ರೂಪಾಯಿ ಕೊಡುತ್ತೆ. ಒಂದು ಮರ ದುಡ್ಡು 15,000 × 70 ದುಡ್ಡು ಎಷ್ಟಾಯ್ತು ಸರ್? 15,000. 10 ಮರಕ್ಕೆ 1.5 ಲಕ್ಷ. 70 ಮರಕ್ಕೆ ಆಯ್ತು 1.5 ಲಕ್ಷ × 7 ಲಕ್ಷ, ಒಂದು 12 ಲಕ್ಷ ಆಯ್ತು. 12 ಲಕ್ಷ ರೂಪಾಯಿ ಕಾಣ್ಬೋದು ನೀವು. 70 ಮರ ಸೈಡ್ಗೆ ಹಾಕೊಂಡಿರೋದು ನೀವು. ಒಳಬೆಳೆ ನಮ್ಮ ಬರ್ತಕ್ಕಂಥ ಬೆಳೆ, ಅಡಿಕೆ, ತೆಂಗು, ಬಾಳೆ ಇದ್ರ ಜೊತೆ ಬರ್ತಕ್ಕಂಥದ್ದು. ಇದು ನೋಡಿ ಪತ್ರ, ಇದು ಪತ್ರ. ಈ ಪತ್ರೆಗೆ ನಿಮಗೆ ಸಖತ್ ರೇಟ್ ಇದೆ. 2,000 ರೂಪಾಯಿ. 2,000 ರುಪೀಸ್. ಚೆನ್ನಾಗಿ ಒಣಗಿಸ್ಕೊಡ್ಬೇಕು. ಇದು 3 ಗ್ರಾಮ್ ಇಂದ 4 ಗ್ರಾಮ್ ಅಥವಾ ಚೆನ್ನಾಗಿ ಬಂದು ದಪ್ಪ ಬಂದ್ರೆ 5 ಗ್ರಾಮ್ ಗಂಟೆ ಬರುತ್ತೆ. ಇದು ಒಣಗಬೇಕು. ಇದು ಏನಕ್ಕೆ ಮಾಡೋದಿದೆ? ಅದು ಆಯುರ್ವೇದಿಕ್ ಔಷಧಿಗೆ ಉಪಯೋಗಿಸ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿರ್ಬೇಕು, ಪ್ರತಿಯೊಂದು ಅಂಗಡಿಯಲ್ಲಿ ಜೈಕಾಯಿಗೆ ಒಂದು ಕಾಯಿಗೆ 10 ರೂಪಾಯಿ ತಗೋತಾರೆ. 10 ರೂಪಾಯಿ. ಯಾಕೆ ಅಂತ ಹೇಳಿದ್ರೆ, ಈ ಪ್ರೆಗ್ನೆನ್ಸಿ ಮತ್ತೆ ಮಕ್ಕಳು ತೇದಾಕೋದು ಇದಕ್ಕೆಲ್ಲ ಉಪಯೋಗಿಸ್ತಾರೆ. ಇದನ್ನ ಎಲ್ಲರಿಗೂ ಉಪಯೋಗಿಸ್ತಾರೆ. ಇದನ್ನ ಪಲಾವು ಮತ್ತೆ ಯಾಕೆ ಬೇಕೋ, ನಮ್ಮ ಸಾಂಬಾರ ಮಂಡಳಿಗೆ ಏನೇನ್ ಬೇಕೋ ಅದಕ್ಕೆಲ್ಲ ನೀವೊಂದು ಏಲಕ್ಕಿ ಉಪಯೋಗಿಸ್ತೀರ. ಆತರ ಇದು ಗೊಬ್ಬರ ಅಲ್ಲ, ಇದು ಮೇಕೆ ಇದೆಯಲ್ಲ, ಮೇಕೆಗೆ ಮೇವಾಯ್ತದೆ. ಮೇಕೆ ಇಲ್ಲ ಅಂದ್ರೆ ಗೊಬ್ಬರ ಆಗುತ್ತೆ. ಗೊಬ್ಬರಕ್ಕಿಂತ ಮೇಕೆ ಮಾಡೋದು ಸೂಕ್ತ. ಕಾರಣ ಏನು ಅಂದ್ರೆ, ಇದು ಇನ್ನೊಂದು ಉಪಯೋಗ ಆಯ್ತಲ್ಲ, ಮೇಕೆ ನಾವು ಬೆನಿಫಿಟ್ ಕೊಡ್ತದಲ್ಲ, ಗೊಬ್ಬರ ಕೊಡ್ತದಲ್ಲ. ನೋಡಿ, ಇದು ಹಾಕಿ ಅದನ್ನ ಗೊಬ್ಬರ ತಗೋತೀವಿ ಸರ್. ಓಕೆ, ನಿಮ್ಗೆ ಜಾಯಿಕಾಯಿ ಗಿಡ ಎಲ್ಲಿ ತಂದ್ರಿ ಸರ್? ಇದನ್ನ ಈಗ ನೀವೇ ಬೀಜ ಮಾಡ್ತೀರಾ? ಈ ಕಾಯಿಲೆ ಯಾವ ನಾವು ಮಾಡಕ್ಕಾಗಲ್ಲ. ನಾವು ಮಾಡಕ್ಕಾಗಲ್ಲ, ಬೀಜದಿಂದ ಮಾಡಬೇಕು. ನರ್ಸರಿಯಿಂದ ತಗೊಂಡ್ಬಂದಿದ್ದು ನಾವು. ಶ್ರೀರಂಗಪಟ್ಟಣದಲ್ಲಿ ಎವರ್ಗ್ರೀನ್ ನರ್ಸರಿ ಅಂತ ಒಂದು ನರ್ಸರಿ ಇದೆ. ಅವರು ರಿಟೈರ್ಡ್ ಫಾರೆಸ್ಟ್ ಆಫೀಸರ್. ಅವ್ರ ತಾವು ನಾನು ಏನ್ ತೋಟದೊಳಗೆ ಹಾಕಿದ್ದೀನಿ ಗಿಡಗಳು ಎಲ್ಲ ಅವ್ರದ್ದು. ಸೆಕೆಂಡ್ ಡೆಕ್ಕನ್ ನರ್ಸರಿ ಅಂತ ಹೇಳಿ ಹುಣಸೂರು ರೋಡ್ ಅಲ್ಲಿ ಇದೆ. ಅವರು ಒಬ್ರು ಇಂಜಿನಿಯರಿಂಗ್ ಗ್ರಾಜುಯೇಟ್. ಅವ್ರ ಮಗನ್ನ ಇದಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಜಾಯಿಕಾಯಿ ಅಲ್ಲ, ಎಲ್ಲ ತರದ ಇದನ್ನು ಕೊಡ್ತಾರೆ ಅವರು. ಅಲ್ಲಿ ತಗೊಂಡ್ಬಂದು ಇದು ಹಾಕಿದ್ದೆ. ಈಗ ನಮ್ಮಲ್ಲಿ ಇದು 70 ಗಿಡ ಇದೆ. 70 ×
ಒಂದಕ್ಕೆ 3 ಕೆಜಿ ಅಂತ ಆದ್ರೂ 200 ಕೆಜಿ ಆಯ್ತು. ಇವಾಗ 5 ವರ್ಷಕ್ಕೆ ಈ 5 ವರ್ಷಕ್ಕೆ 200 ಇಂಟು 450ರಿಂದ 500 ರೂಪಾಯಿ, 1 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ ಇವಾಗಲೇ 5 ವರ್ಷಕ್ಕೆ. ಪತ್ರೆ ಅದೊಂದು 50,000, 2.5 ಲಕ್ಷ 70,000 ಗಿಡ ತೋಟದಲ್ಲಿ ಬೆಳಿತಕ್ಕಂಥದ್ದು. ಸೈಡಿಗೆ ಹಾಕಿದ್ರೆ ಅಷ್ಟೇ, ಒಳಗಡೆ ವಿಲ್ಲನ್ ಜಾಗದಲ್ಲಿ ಹಾಕೊಂಡಿದ್ದೆ. ಯಾವ ಮಂತಲ್ಲಿ ನೆಟ್ರಿ ಇದನ್ನ? ಇದು ಜೂನ್ ಜುಲೈ. ಮಿನಿಮಮ್ 5 ವರ್ಷ ಪಕ್ಕ ಫಸ್ಟ್ ಬಂದೆ 100%. ಬೇಕಾದ್ರೆ ಈಗ ನೆಟ್ಟಿರ್ತಕ್ಕಂಥ 5 ವರ್ಷ ಬಂದ್ರೆ ತೋರಿಸ್ತೀನಿ ನಿಮ್ಗೆ ನಾನು. ಬಂದಿದೆ ಜೈಕಾಯಿ ಅತ್ಯುತ್ತಮವಾದ ಬೆಳೆ ಅಂತ ಹೇಳಿದ್ರೆ ಜೈಕಾಯಿ ದುಡ್ಡು ನೋಡ್ಬೇಕು ಅಂದ್ರೆ ಬೇಗ ದುಡ್ಡು. ಮತ್ತೆ ನಾವು ಇಲ್ಲೇ ಲೋಕಲ್ ಎಷ್ಟು ಮಾರ್ಕೆಟ್ ಈಗ ಲೋಕಲ್ ಅಲ್ಲಿ ಈಗ ನಮ್ಮ KRPL ತಗೊಂಡು ಕೊಟ್ಟರೆ ನಾನು ಮೊನ್ನೆ ನಮ್ಮ ಒಂದು ಅಂಗಡಿಗೆ ಕೇಳಿದೆ ನಾನು, ಇದು 1,500 ರೂಪಾಯಿ ತಗೋತೀವಿ ನಾನು 1 ಕೆಜಿಗೆ. ಇದನ್ನ 450ರಿಂದ 550 ರೂಪಾಯಿ ತಗೋತೀವಿ ಅಂದ್ರು. ಬಟ್ ಇದು ಮಾರ್ಕೆಟ್ ಇದು 1,000 ರೂಪಾಯಿ ಗಂಟೆ ಇದೆ. ಹೇಳಲ್ಲ ಅವರು, ನೀವು ಹೇಳುವ ಮೊದಲೇ ರೇಟ್ ಚರ್ಚೆ ಮಾಡಿದ್ವಲ್ಲ, ಸಂಪಾದನೆ ಮಾಡೋರು ಬೇರೆ ರೂಪ ಮಾಡ್ಕೋತಾರೆ. ಹಂಗಾಗಿ ಜೈಕಾಯಿ ಉತ್ತಮವಾದ ಬೆಳೆ. ಇದು ಎಲ್ಲಾ ಭೂಮಿಲೂ ಬರುತ್ತೆ, ಅದೇನು ಅಂತ ಕಡೆ ಇಂಥ ಕಡೆ ಅಂತೇನಿಲ್ಲ. ಇದಕ್ಕೆ ಸ್ಪ್ರಿಂಕ್ಲರ್ ಫಿಕ್ಸ್ ಮಾಡಬೇಕು, ಸ್ಪ್ರಿಂಕ್ಲರ್ ಮಾಡಬೇಕು. ಎಷ್ಟು ದಿನಕ್ಕೆ ನೀರು ಕೊಡ್ಬೇಕು ಸರ್? once in 3 days ಅಥವಾ ಡ್ರಿಪ್ ಮಾಡಿದ್ರೆ ಆಯ್ತು. ಡ್ರಿಪ್ ಮಾಡಿದ್ರೆ ಬರುತ್ತೆ. ಯಾಕಂದ್ರೆ ಇದು ಯಾವೆಲ್ಲ ವೆದರ್ಗೆ ಆಗುತ್ತೆ? ಇದೊಂದು ಬಯಲ್ಸೀಮೆ, ನೀವು ಬೆಳೆದಿದ್ರ, ಮತ್ತೆ ಕರ್ನಾಟಕದಲ್ಲಿ ಯಾವೆಲ್ಲ ವೆದರ್ಗೆ ಆಗುತ್ತೆ? ಎಲ್ಲಿ ಬೇಕಾದ್ರೂ ಬೆಳಿಬಹುದು, ಎಲ್ಲಿ ಬೇಕಾದ್ರೂ. ತೋಟ ನೆರಳಿರ್ಬೇಕು. ಓಕೆ, ತೋಟ ನೆರಳಿರ್ಬೇಕು. ಓಕೆ ಸರ್, ಈಗ ನಮ್ಮ ಸುಬ್ಬೇಗೌಡರು ಒಂದು ಜಾಯ್ಕಾಯಿ ಮರ ಬೆಳೆದಿದ್ದಾರೆ. ಯಾಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಂದು ಒಂದು ಸಮಗ್ರ ಕೃಷಿ ಮಾಡ್ಬೇಕು, ಯಾವುದೇ ಒಂದು ಕೃಷಿ ಮಾಡ್ಬೇಕು. ಇವರೊಂದು 70 ಮರ ಹಾಕಿದ್ದಾರೆ ಇವ್ರ ತೋಟದಲ್ಲಿ. ಇದರಲ್ಲೂ ಒಂದು ವರ್ಷ ಆದಾಯ ನೋಡ್ತಾರೆ, 5 ವರ್ಷಕ್ಕೆ ಫಸಲು ಕೊಡ್ತಾರೆ. ಅದೇ ರೀತಿ ಮತ್ತೆ ಇವರು ಮುಂದಿನ ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003ರಲ್ಲಿ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಶನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್, ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆಯು ನನಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲಾ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಮೈ ನೇಚರ್ ಇಂಡಿಯಾ. ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರಾ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ, ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ .in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ,
ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲಾ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ mynatureindia.org. ಇಡೀ ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತಾವು ಬೆಳೆದ ಎಲ್ಲಾ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲಾ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲಾ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ mynatureindia.com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ, ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ. ಪ್ರತಿಯೊಬ್ಬ ದೇಶ ಪ್ರೇಮಿ ಯುವಕರಿಗೆ ನಮಸ್ಕಾರ. ಇವತ್ತು ನಮ್ಮ ಸುಬ್ಬೇಗೌಡರು ನಮ್ಮ ದೇಶೀಯ ಹಸುಗಳು ಇಟ್ಕೊಂಡು ಒಂದು 24 ಎಕರೆನ ಒಂದು ಬಯಲ್ ಸೀಮೆನ ಒಂದು ಮಲೆನಾಡು ಮಾಡಿದ್ದಾರೆ. ಅವ್ರ ತೋಟನು ನಿಮಗೆ ರೌಂಡ್ ಓಡಿಸ್ತೀನಿ. ನಮ್ಮ ದೇಶಿ ಶೈಲಿ ಹಸುಗಳಿಂದ ಏನೇನೆಲ್ಲ ಪ್ರಯೋಜನ ಅಂತ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಅವ್ರ 24 ಎಕರೆ ತೋಟಕ್ಕೆ ನಮ್ಮ ದೇಶಕ್ಕೆ ರೈತ ಬೆನ್ನೆಲುಬಂಗೆ ನಮ್ಮ ದೇಶ ಹಸುಗಳು ಅವ್ರ ಬೆನ್ನೆಲುಬಾಗಿ ನಿಂತಿದ್ದಾವೆ. ಅದ್ ಏನೇನು ಪ್ರಯೋಜನ, ಅವ್ರು ಯಾವ ತರ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ ಅವ್ರನ್ನೇ ಕೇಳೋದು. ಸರ್ ನಮಸ್ಕಾರ. ನಮ್ಮ ಮೈನೇಚಂಡಿ ಜೊತೆ ಕೈ ಜೋಡಿಸ್ತಾ ಇದ್ರ ಒಂದು ಶಾರ್ಟ್ ಆಗಿ ನಿಮ್ ದೇಶಿ ಹಸುಗಳಿಂದ ನಮಗೆ ಪ್ರಯೋಜನಗಳು ಹೇಳ್ತಾರೆ. ಇವಾಗಿನ ಜನಗಳೆಲ್ಲ ಮೆಕಾನಿಸಮ್ ಕೊಟ್ಟೋಗ್ತಾರೆ. ನೀವು ಪುರಾತನ ಕೃಷಿ ಹೋಲಿಸ್ಕೊಂಡು ಒಂದು ಬಯಲ್ಸೀಮೆನೂ ಸಮೇತ ಒಂದು ಮಲೆನಾಡು ಮಾಡಿದ್ರ. ಇದು ಏನ್ ಕಾರಣ, ಇದೆಲ್ಲ ಏನೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ನಿಮಗೆ ಅನುಭವ ಇರೋ ಪ್ರಕಾರ, ಒಂದು 70 ವರ್ಷದ ಅನುಭವದ ಪ್ರಕಾರ? ಈಗ ನಮ್ಮ ಪೂರ್ವಜರೆಲ್ಲ ಪೂರ್ಣ ದೇಶೀಯ ಹಸಿನ ಮೇಲೆ ಡಿಪೆಂಡ್ ಆಗಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಕೊಡ್ತಕ್ಕಂಥ ಹಾಲು ನಮ್ಗೆ ಆರೋಗ್ಯಕ್ಕೆ ಒಳ್ಳೆ ಉತ್ಕೃಷ್ಟವಾಗಿರುತ್ತೆ ಅಂತ ಹೇಳಿ. ಈಗ ಯಾವ ದೃಷ್ಟಿಯಲ್ಲಿ ಮಾಡಿದ್ರು ಅದು ನಮಗೆ ಗೊತ್ತಿಲ್ಲ. ಯಾವ್ದು ವಿದೇಶಿ ತಳಿಗಳನ್ನ ಈಗ ನಿಮ್ಗೆ ಗೊತ್ತಿರ್ಬೇಕು, ಈ ಬೀಜಗಳು ಮಾಡ್ತಾರೆ. ನಮ್ದು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರ್ತದೆ, ಬಟ್ ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಇರಲ್ಲ. ಅದಕ್ಕೆ ಔಷಧಿ ಕೊಡಬೇಕು. ಹಂಗೆ ಇಲಾಖೆ ಏನು ಗೊಬ್ಬರ ಕೊಡ್ತೀವಿ, ಮೇವು ಕೊಡ್ತೀವಿ, ಅದರಿಂದ 15% ಕೊಟ್ಟರೆ ಸಾಕು ನಮ್ಮಕ್ಕೆ. ಎಕ್ಸಾಂಪಲ್ ನಾಟಿ ಕೋಳಿ, ಫಾರಂ ಕೋಳಿ ಟೇಸ್ಟ್ ಆಗಿರುತ್ತೆ. ಫಾರಂ ಕೋಳಿ ಜಸ್ಟ್ ಬಟ್ ನಾಟಿ ಫಾರಂ ಕೋಳಿಗಿಂತ ರೇಟ್ ಜಾಸ್ತಿ ನಾಟಿ ಕೋಳಿ. ಅದು ನಿಮ್ಗೆ ಅನುಭವ ಇರಬೇಕು. ಹಾಗೆ ದೇಶಿ ತಳಿಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಗಂಜಲ, ಇದು ನೀವು ತಗೊಂಡೋಗಿ JSS ಮಹಾವಿದ್ಯಾಲಯ ತಗೊಂಡು ಕೊಟ್ರೆ 22 ರೂಪಾಯಿ ಕೊಡ್ತಾರೆ ಒಂದು ಲೀಟರ್ಗೆ. 22 ದೇಶಿ ಅನಿಸಿ ಟೆಸ್ಟ್ ಮಾಡ್ತಾರೆ ಅವರು. ಗಂಜನ 22 ರೂಪಾಯಿ. 22 ರೂಪೀಸ್ ಪರ್ ಲೀಟರ್. ಅವರು 33 ಔಷಧಿಗಳಿಗೆ ಬಳಸ್ತಾರೆ ಇದನ್ನ. 33 ಔಷಧಿಗಳಿಗೆ. ಇದು ಆಯುರ್ವೇದಿಕಲ್ಲಿ ಮಾಡ್ತಕ್ಕಂಥ ಕೆಲಸ. ಮತ್ತೆ ಇದು ಗೊಬ್ಬರ ಇದೆ ನೋಡಿ, ಇದು ಗೊಬ್ಬರದಲ್ಲಿ ಒಣಗಿ ಜಾಸ್ತಿ ನಮಗೆ. ಇದು ಬೇರೆ ತರ ಅದು ಹೇಳಿದ್ನಲ್ಲ, ಅದು ಪುಷ್ ಮಾಡ್ತೀವಿ, ಇದು ತಾನಾಗೆ ತಿನ್ನುತ್ತೆ. ಹೀಗೆ ಬೆಳೆಗಳಿಗೆ ಬೇಕಾಗ್ತಕ್ಕಂಥ ಗೊಬ್ಬರ ಸಿಗ್ಬೇಕು ಅಂತ ಹೇಳಿದ್ರೆ, ನೀವು ಅದಕ್ಕೆ ಉತ್ಕೃಷ್ಟವಾದಂತಹ ಬೇರ್ಗೆ ಚೆನ್ನಾಗಿ ಗೊಬ್ಬರ ಕೊಡಬೇಕು ಅಂತ ಹೇಳಿದ್ರೆ ದೇಶಿ ತಳಿನ ಬೆಳೆಸಬೇಕು. ಇದು ನಮ್ಮ ನಾಟಿ ಹಳ್ಳಿಕಾರು ಇದು ಎತ್ತಾಗಿ ಯೂಸ್ ಮಾಡ್ತಾರೆ ನಿಮ್ ತೋಟಕ್ಕೆ. ಹೇಳಿದ್ರೆ ಟ್ರಾಕ್ಟರ್ ಎಲ್ಲ ಯೂಸ್ ಮಾಡೋದ, ನಾನು ಇದನ್ನ ಎತ್ತಿನ ಗಾಡಿನ ಯೂಸ್ ಮಾಡೋದು. ಹೌದು, ಗಾಡಿ ಇದೆ ನಂದು, ಗಾಡಿ ಅದಕ್ಕೆ ಮಾಡಿಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಈ ಟಿಲ್ಲರ್ ಉಪಯೋಗಿಸಲ್ಲ ನಾವು. ಟಿಲ್ಲರ್ ಮತ್ತೆ ಟ್ರಾಕ್ಟರ್ ಏನು ಇಲ್ಲ. ಪುರಾತನ ಬೇಕಾದ್ರೆ ನೇಗ್ಲು ಅಷ್ಟೇ. ಏನಕ್ಕೋಸ್ಕರ ನೇಗ್ಲು ಯೂಸ್ ಮಾಡ್ತೀರಾ, ಟ್ರಾಕ್ಟರ್ ಎಲ್ಲ ಯೂಸ್ ಮಾಡಲ್ಲ? ಅದೇ ಹೇಳಿದ್ನಲ್ಲ, ನೇಗ್ಲು ಏನು ಅಂತ ಹೇಳಿದ್ರೆ ನಮ್ಮ ಪುರಾತನ ಕಾಲದಿಂದ ಮಾಡಿರ್ತಕ್ಕಂಥ ಬೇಸಾಯ, ಭೂಮಿಲಿ ಇರ್ತಕ್ಕಂಥ ಜೀವಾಣುಗಳನ್ನ ನೇಗ್ಲಲ್ಲಿ ಉತ್ತರೆ ಸಾಯಲ್ಲ. ಅದು ಈ ಹೊರಟೆ ಬಂದಂಗೆ ಬರುತ್ತೆ. ಇನ್ನು ಎತ್ತಿನ ಕಾಲು ನೋಡಿ ಇಟ್ಟಾಗ ಒಂದ್ರ ಮೇಲೆ ಒಂದು ಇಟ್ಕೊಂಡೈತಿರೋದು,
ಎಲೆ ತರ ಅಂತ ಇದ್ರೆ ಅದೇ ವಿಳ್ಳೆದೆಲೆ ಜೋಡಿಸ್ತೀವಲ್ಲ ನಾವು ಆ ತರ ಜೋಡಿಸ್ಕೊಂಡಿರ್ತೀವಿ. ಒಂದು ಹೊರಕೆ ಬಿದ್ಮೇಲೆ ಒಂದು ಅದ್ರ ಮೇಲೆ ಕಾಲ್ ಮಾಡುತ್ತೆ. ಬಟ್ ಟ್ರ್ಯಾಕ್ಟರ್ ಹಂಗಲ್ಲ, ಪವರ್ ಸಾರ್ಸ್ ಜಾಸ್ತಿ. ಅದಕ್ಕೆ ಇರ್ಬೇಕಲ್ಲ, ಸ್ಪೀಡ್ ಬೇಕಲ್ಲ, ಇರ್ತಕ್ಕಂಥ ಎಲ್ಲ ಜೀವಾಣನ್ನು ಕಿತ್ತಾಕ್ಬಿಡುತ್ತೆ ಭೂಮಿನ, ಮತ್ತೆ ರೊಟೇಟ್ ಮಾಡ್ಬಿಡುತ್ತೆ. ಕೆಳಗಡೆ ಬೇಕಾಗೋಯ್ತದೆ, ಮೇಲಿದ್ದು ಕೆಳಗಾಗೋಯ್ತದೆ. ಹತ್ತಿರ ನಾವು ಮಾಡ್ಬೇಕಾದ್ರೆ 4 ವರ್ಷ ಬೇಕು. ಸರ್ ನಂಗೆ ಇನ್ನೊಂದು ಅನುಭವ, ನಿಮಗೆ ಸುಮಾರು ಜನ ಯುವಕರುಗಳು ಒಂದು ಅಗ್ರಿಕಲ್ಚರ್ ಬರಬೇಕು ಅಂತ ಇರ್ತಾರೆ. ನಮ್ಮ ಭೂಮಿ ಎಷ್ಟು ಅಡಿಗೆ ಫಲವತ್ತತೆ ಇರೋದು ನಿಮಗಿರೋ ಅನುಭವ ನನಗೊಂದು ಖುಷಿ ಆಯ್ತು. ನಿಮ್ಮ ತೋಟಕ್ಕೆ ಬಂದಾಗ ಈಗ ಎಲ್ಲರಿಗೂ ತೋರ್ಸೋಣ, ನಿಮ್ದು ಇಂಟ್ರೊಡ್ಯೂಸ್ ಮಾಡೋಣ. ಯಾಕೆಂದ್ರೆ ಬಯಲು ಸೀಮೆ, ನಮ್ಮ ಕಡೆ ಅಂತಾರೆ 3 ಸೀಮೆ ಅಂದ್ರೆ ನೆಗಾಡ್ಕತ್ತಿದ್ರು. ಇವಾಗ ನೀವು ಇದು ಮಲೆನಾಡ್ಕಿಂತ ಇದೇ ಮಲೆನಾಡು ಅಂತ ನಿಮ್ ಸುತ್ತಲೂ ಅಲ್ಲಿ ಬರ್ತಾ ಇದೆ, ಸುತ್ತಲೂ ಬಿದ್ರು ಇದೇ ಮಲೆನಾಡು ಅಂತಾರ ಫೀಲಿಂಗ್ ನಮಗೆ. ಇದು ಯಾವ ತರ ಮಾಡಿದ್ರೆ ಅದೇನು ಅನುಭವ ಶಾರ್ಟ್ ಆಗಿ ಹೇಳ್ತೀರಾ? ಅದು ನೋಡಿ ಸುರೇಂದ್ರ ಅವರೇ, ಭೂಮಿ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾತಾಡ್ತೀನಿ, ಬೇಜಾರು ಇಲ್ಲ. ನಿಮಗೆ ಎಷ್ಟು ಅಡಿಲಿ ಫಲವತ್ತತೆ ಹೇಳ್ತೀನಿ. ಈಗ ಕಡಿಮೆ ಅಂತ ಹೇಳಿದ್ರೆ ಭೂಮಿ ನನ್ನ ಪ್ರಕಾರ 1 ರಿಂದ 1.25 ಅಡಿ ಒಳಗಡೆ ಫಲವತ್ತತೆ ಇರ್ತದೆ. ಅಷ್ಟೇ 1.5 ಅಡಿ ಮೇಲೆ ಕೆಳಗಡೆ ಹೋಗಲ್ಲ, ಹೋಗಲ್ಲ ಕೆಳಗಡೆಗೆ. ಅದ್ ಕಾರಣ ಏನು ಅಂದ್ರೆ ಅದರಲ್ಲಿರ್ತಕ್ಕಂಥ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಬೇರೆ ತಗೋತದೆ. ಅದು ಮಣ್ಣಿದೆಯಲ್ಲ, ಆ ಮಣ್ಣು ಮಾತ್ರ 1.5 ಅಡಿ ಆಳದಲ್ಲೇ ಇರ್ತದೆ. ಅದು ಕೆಳಗೆ ಹೋಗ್ಬಿಟ್ರೆ ಬದಲಾವಣೆ ಆಗ್ಬಿಡ್ತದೆ, ಬೇರೆ ಮಣ್ಣ ರೂಪ ಬೇರೆ ಆಗ್ಬಿಡ್ತದೆ. ನಿಮ್ಗೆ ಗೊತ್ತಿರ್ಬೇಕು, NPK ಚೆಕ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟ ಭೂಮಿಲಿ ಇರ್ತಕ್ಕಂಥ ಮಣ್ಣನ್ನ ಪ್ರಯೋಗಾಲಯಕ್ಕೆ ಕೊಟ್ಟು ಮಾಡಿಸ್ಬೇಕು. ನಮ್ಮ ಭೂಮಿಯಲ್ಲಿ ಮಾಡ್ಬೇಕಾದ ಪ್ರಮೇಯನೇ ಇಲ್ಲ. ಎರೆಹುಳು ನೋಡ್ಬೋದು ನೀವು, ನಮ್ಮ ಭೂಮಿಲಿ ಎರೆಹುಳು ನೋಡ್ಬೋದು. ಮತ್ತೆ ನೀವು ಭೂಮಿ ಯಾವ ತರ ಅಂತ ನಾನು ತೋರಿಸ್ತೀನಿ ಮುಂದೆ ಹೋಯ್ತಾ ಅದರಿಂದ 1 ರಿಂದ 1.5 ಅಡಿ ಒಳಗಡೆ ಮಾತ್ರ ಇದು ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ. ನೀವು ಅದಕ್ಕೆ ಉಳುಮೆ ಮಾಡಬಾರ್ದು ಭೂಮಿನ ಅಂತ ಹೇಳೋದು. ನಮ್ಮರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬಾರಿ ನೀಟಾಗಿರ್ಲಿ ಅಂತ ಹೇಳಿ ಉತ್ತು ಬೇರನ್ನು ಸರ್ವನಾಶ ಮಾಡಿ ಕೊನೆಗೆ ಏನು ಇಲ್ಲ ಅಂತ ಹೇಳಿದಾಗ ತಿರ್ಗಾ ಮತ್ತೆ ರಾಸಾಯನಿಕ ಗೊಬ್ಬರ ಕೊಯ್ತಾರೆ. ರಾಸಾಯನಿಕ ಗೊಬ್ಬರ ಕೊಯ್ತಿದ್ದಂಗೆನೆ ನಾವು ತಿರ್ಗಾ ಔಷಧಿ ಕೊಡ್ಬೇಕು, ಪೆಸ್ಟಿಸೈಡ್ಸ್. ಅದು ಪೆಸ್ಟಿಸೈಡ್ಸ್ ಕೊಡ್ಬೇಕು. ಇದೆಲ್ಲ ಖರ್ಚು ಲೆಕ್ಕ ಹಾಕೊಂಡ್ರೆ ಅದನ್ನು ಎಷ್ಟು ನಷ್ಟ ಆಗ್ತದೆ ಅನ್ನೋದು ನೋಡಿ. ಅದನ್ನು ಈಗ ಕುಡಿಬೋದಾಗಿತ್ತು, ನಮ್ಮನ್ನು ಮರ್ತುಬಿಟ್ಟೆ, ನಿಮಗೆ ಕುಡಿಸ್ಬೋದಾಗಿತ್ತು ಅದನ್ನ ಮಾತಿಗಂಜನ ನೋಡಿರ್ಬೇಕು. ಮೊನ್ನೆ ಒಂದು ನಿಮ್ಮ ಇದ್ರ ಪ್ರಕಾರ ಯಾರೊಬ್ಬ ಶೂಟ್ ಮಾಡಿ ಕೊಡಿದ್ರು, ಮತ್ತೆ ಅದು ಬಯೋಡೈಜೆಸ್ಟ್ ಮಾಡಿದಾನೊಬ್ಬ. ಬಯೋಡೈಜೆಸ್ಟ್ ಅಂದ್ರೆ ಸಸ್ಯಾಹಾರ ಘಟಕ ನಮ್ಮಲ್ಲೂ ಇದೆ. ಅದರೊಳಗಡೆ ಬಿದ್ದು ಒದ್ದಾಡ್ತಾನೆ. ಕಾರಣ ಏನು ಅಂದ್ರೆ ನನ್ನ ಚರ್ಮರೋಗ ಬರದಂಗಿರ್ಲಿ ಅಂತ ಹೇಳಿ. ನೋಡಿ ರೋಗಕ್ಕೆ ಎಷ್ಟು ಒಳ್ಳೆಯದು ಅನ್ನೋದಕ್ಕೆ ನಾಟಿ ಹಸುಗಳು. ಒಂದು ರೈತ ಆಗ್ಬೇಕಾದ್ರೆ ನಾಟಿ ಹಸುಗಳು ಇರ್ಲೇಬೇಕು. ನೀವು ಏನೇ ಮಾಡಿ ಸರ್, ಬೇಸಾಯ ಮಾಡೋ ಮನೇಲಿ ಯಾರೇ ಬೇಸಾಯ ಮಾಡ್ಲಿ, ಈಗ ಯಂಗ್ಸ್ಟರ್ಸ್ ಎಲ್ಲ ಬಹಳಷ್ಟು ಜನ, ಈಗ ಅದರಲ್ಲಿ ಕೊರೋನಾ ಬಂದ್ಮೇಲೆ ಬಹಳಷ್ಟು ಜನ ಎಲ್ಲ ಬ್ಯಾಕ್ ಟು ಪೆವಿಲಿಯನ್ ಅಗ್ರಿಕಲ್ಚರ್ ಬರ್ತಾ ಇದ್ದಾರೆ. ಮೊದಲು ಅವ್ರು ಮಾಡ್ಬೇಕಾಗಿರೋದು ನಾಟಿ ಹಸು ಸಾಕ್ಬೇಕು, ಮೊದಲನೇ ಕಾರ್ಯಕ್ರಮ.